ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನ್ ನಿಮ್ಮ ರಮ್ಯಾ. ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಆಕ್ಚುಲಿ ತುಂಬಾನೇ ಚಳಿ ಇತ್ತು. ನಾನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿಗೆ ಬಿಸಿನೀರೇ ಕುಡಿಯೋದು, ಯಾಕಂದ್ರೆ ಹೆಲ್ತಿಗೆ ಒಳ್ಳೇದು. ನೀವು ಕುಡಿತೀರಾ? ಕುಡಿಯಲ್ಲ ಅಂದ್ರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಟಾಕ್ಸಿನ್ಸ್ ಎಲ್ಲ ತುಂಬಾನೇ ರಿಲೀಸ್ ಆಗುತ್ತೆ ಬಾಡಿಯಿಂದ. ಬಾಡಿ ತುಂಬಾ ಹೆಲ್ದಿ ಆಗಿರುತ್ತೆ, ಸ್ಕಿನ್ ಕೂಡ ಹೆಲ್ದಿ ಆಗಿರುತ್ತೆ, ಕಣ್ಣು ಹೆಲ್ದಿ ಆಗಿರುತ್ತೆ. ಟೋಟಲಿ ಬಿಸಿನೀರು ಖಾಲಿ ಹೊಟ್ಟಿಗೆ ತುಂಬಾನೇ ಒಳ್ಳೇದು. ಆಕ್ಚುಲಿ ಚಳಿಲಿ ಕೆಲಸ ಮಾಡಕ್ಕೆ ಆಗ್ತಿದ್ದಿಲ್ಲ, ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ. ಏನ್ ಮಾಡಕ್ಕಾಗುತ್ತೆ, ಮಾಡ್ಲೇಬೇಕಲ್ವಾ. ಆಕ್ಚುಲಿ ನಮ್ಮೂರಲ್ಲಿ ಜನವರಿ ಫೆಬ್ರವರಿ ಬರೋ ತನ ತುಂಬಾನೇ ಚಳಿ ಇರುತ್ತೆ. ಎಲ್ಲಾ ಕಡೆನೂ ಹಂಗೆ ಅನ್ಸುತ್ತೆ ಬಹುಶಃ. ನಮ್ಮೂರಲ್ಲಿ ಅಂದ್ರು ನಂಗೆ ಹೊರಗ್ ಬರಕ್ಕೆ ಆಗಲ್ಲ. 6 ಗಂಟೆಗೆ ಅಂದ್ರು ನಾವು ಬಾಗ್ಲೇ ತೆಗಲ್ಲ, ಅಷ್ಟೊಂದ್ ಚಳಿ. ಇದು ನನ್ ಗಾಡಿ. ಆಕ್ಚುಲಿ ನಂಗೆ ತುಂಬಾನೇ ಪ್ರಿಯವಾದ ಗಾಡಿ, ನನ್ ಸ್ಕೂಟಿ ಇದು. ಅದಕ್ಕೆ ಕ್ಲೀನ್ ಮಾಡ್ತಿದ್ದೆ. ನನ್ ಡೈಲಿ ರೂಟೀನ್ ಇದು. ಆಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲ್ಸನೇ ಇವೆಲ್ಲ ನಂದು. ಆಕ್ಚುಲಿ ಮಾರ್ಕೆಟಿಗೆ ಹೋಗ್ಬೇಕು ಇವತ್ತು. ಇದು ಅಕ್ಕಿ ಏನಕ್ಕಂದ್ರೆ ನಮ್ಮ ಮನೆ ಹತ್ರ ಚಿಕ್ಕ ಚಿಕ್ಕ ಗುಬ್ಬಿಗಳು ಬರುತ್ತೆ, ಬೆಳಗ್ಗೆ ಅವಕ್ಕೆ ಆಹಾರ ಹಾಕ್ತಿದ್ದೀನಿ. ನಂಗೆ ತುಂಬಾನೇ ಇಷ್ಟ. ನಾ ಚಿಕ್ಕವಳಿದ್ದಾಗಿಂದ ಇದೇ ತರ ಪಕ್ಷಿಗಳಿಗೆ ಆಹಾರ ಹಾಕೋದಂದ್ರೆ ಇಷ್ಟ ನಂಗೆ. ನೋಡಿ ಎಷ್ಟು ಮುದ್ದು ಮುದ್ದಾಗಿದೆ, ಹೇಗ್ ತಿಂತಾ ಇದೆ. ಇದು ಒಂದೇ ಅಲ್ಲ, ತುಂಬಾ ಇವೆ, ತುಂಬಾ ಬರುತ್ತೆ ದಿನಾನು. ಅದಕ್ಕೆ ನಾನು ಯಾವಾಗ್ಲೂ ಡೈಲಿ ರೋಟೀನ್ ಇದು. ಅಕ್ಕಿ ಅವಕ್ಕೆ ಹಾಕ್ತಿರ್ತೀನಿ. ತುಂಬಾನೇ ಒಳ್ಳೇದದ. ಆಕ್ಚುಲಿ ಮಾರ್ಕೆಟ್ಗೆ ಹೋಗ್ತಿದ್ದೀನಿ ಇವಾಗ. ಚಿಕನ್ ತರ್ಬೇಕಂತ ಆಸೆ ಆಗ್ತಿದೆ. ಚಿಕನ್ ತಿನ್ನೋಣ ಅಂತ ತಗೊಂಬರಕ್ಕೆ ಹೋಗ್ತಿದ್ದೀನಿ. ಬನ್ನಿ ನಿಮ್ಗೂ ತೋರಿಸ್ತೀನಿ ನಮ್ಮೂರ್ ಮಾರ್ಕೆಟ್ ಹೇಗಿದೆ ಅಂತ. ತುಂಬಾ ದೂರ ಏನಿಲ್ಲ, ನಮ್ಮೂರಿಂದ ಒಂದು 10-15 ಮಿನಿಟ್ ಆಗುತ್ತೆ ನಮ್ಮ ಮನೆಯಿಂದ ಹೋಗಕ್ಕೆ. ನಮ್ಮೂರಲ್ಲಿ ಏನಂದ್ರೆ ಸ್ಪೆಷಲಿ ಮಾರ್ಕೆಟ್ ತುಂಬಾನೇ ಚಂದ. ನಮ್ಮೂರಲ್ಲಿ ಎಲ್ಲ ತರ ತರಕಾರಿ ಸಿಗುತ್ತೆ. ನಮ್ಮೂರಲ್ಲಿ ಎಲ್ಲ ಎಂತ ತರಕಾರಿ ಸಿಗಂಗಿಲ್ಲ ಅನ್ನೋ ಹಂಗೆ ಇಲ್ಲ. ಫಿಶ್ ಮಾರ್ಕೆಟು, ಆಮೇಲೆ ಮಟನ್, ಚಿಕನ್ ಎಲ್ಲ ಒಂದೇ ಹತ್ರನೇ ಸಿಗುತ್ತೆ. ಬಟ್ ನಾನ್ ಹೋಗೋದ್ ಮಾತ್ರ ಜಾಸ್ತಿ ಚಿಕನ್ ಶಾಪಿಗೆ ಹೋಗೋದು. ಏನಕ್ಕಂದ್ರೆ ನನ್ ಚಿಕನ್ ಫ್ರೀ ಅಲ್ವಾ, ಅದಕ್ಕೆ. ನಿಮ್ಗೂ ಚಿಕನ್ ಅಂದ್ರೆ ಇಷ್ಟನಾ? ತಿನ್ಬೇಕ್ರಿ. ಚಳಿಯಲ್ಲಿ ಚಿಕನ್ ಅಂದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಹೀಟ್ ಇರುತ್ತಲ್ವಾ, ತುಂಬಾನೇ ಒಳ್ಳೇದು. ಈ ಟೈಮಲ್ಲಿ ತಿನ್ಬೇಕು ಆಕ್ಚುಲಿ. ಇದೆ ನೋಡಿ ಚಿಕನ್ ಶಾಪು. ಈ ಅಣ್ಣ ನಂಗೆ ಪರಿಚಯ ಇರೋರು ಇವರು. ಆಕ್ಚುಲಿ ಒಳ್ಳೆ ಚೆನ್ನಾಗಿ ಕೊಡ್ತಾರೆ ಚಿಕನ್ ನ. ಕೆಲವೊಂದ್ಸರಿ 10-20 ರುಪೀಸ್ ಬೆಲೆ ಕಡಿಮೆ ಮಾಡಿ ಕೊಡ್ತಾರೆ. ಇವತ್ತು 240 ರುಪೀಸ್ ಏನೋ ಕಿಲೋ ಇತ್ತು ಚಿಕನ್. ಏನ್ ಮಾಡಕ್ಕಾಗುತ್ತೆ, ತರ್ಲೇಬೇಕಲ್ವಾ. ನಂಗೆ ಇಷ್ಟ ಆದ್ಮೇಲೆ ನಾನ್ ಬಿಡಲ್ಲ ಬಿಡಿ, ತಿಂದೇ ಬಿಡ್ತೀನಿ ತಗೊಂಬಂದು. ನನಗೆ ನಾನ್ ವೆಜ್ ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಪೂರಾ 1 ಮಂತ್ ಪೂರಾ ಕೊಟ್ರು ನಾನ್ ಮಾತ್ರ ಅದನ್ನೇ ತಿಂತಿರ್ತೀನಿ ಬಿಡಿ. ಚಿಕನ್, ಮಟನ್, ಎಗ್. ಓ ಮೈ ಗಾಡ್, ಎಗ್ ಅನ್ನತ್ಲೆ ಭಯ ಆಗ್ತಿದೆ. ಈಗಂದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿಸ್ತಾ ಇದಾರೆ, ಎಗ್ ತಿಂದ್ರೆ ಕ್ಯಾನ್ಸರ್ ಅದು ಇದು ಅಂತ. ಅದಕ್ಕೆ ಎಗ್ ಸವಾಸನೆ ಬೇಡ ಅಂತ ಚಿಕನ್ ತರ್ತಿದ್ದೀನಿ. ಇದೇ ನಮ್ಮೂರ್ ಮಾರ್ಕೆಟ್. ಇದು ಆಕ್ಚುಲಿ ಒಂದ್ ಸೈಡ್ ಅಷ್ಟೇ. ಆ ಕಡೆ ತುಂಬಾ ದೊಡ್ಡ ಮಾರ್ಕೆಟ್ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ನಿಮ್ಗೆ ತೋರಿಸ್ತೀನಿ. ಏನಕ್ಕಂದ್ರೆ ನಮ್ಮೂರಲ್ಲಿ ಒಂದ್ ಸೈಡ್ ಚಿಕನ್ ಶಾಪ್ ಇದ್ರೆ, ಇನ್ನೊಂದ್ ಸೈಡ್ ಚಿಕನ್ ಬೇಕಾದಂತ ಚಿಕನ್ ಸಾರಿಗೆ ಹಾಕೋಕೆ ಏನೇನ್ ಬೇಕು ಎಲ್ಲಾ ಐಟಮ್ಗಳು ಸಿಗುತ್ತೆ. ಅಲ್ಲೇ ಬಾಜುಕೆ ಇರುತ್ತೆ ಶಾಪ್ಗಳು. ಎಲ್ಲ ಒಂದೇ ಸರಿ ತಗೊಂಡ್ ಬಂದ್ಬಿಡ್ಬೋದು. ಇವಾಗ ಮನೆಗೆ ಹೋಗ್ತಿದ್ದೇನೆ. ಆಕ್ಚುಲಿ ಅಕ್ಕಿ ಇದ್ದಿಲ್ಲ ಮನೆಯಲ್ಲಿ. ಅಕ್ಕಿ ತಗೊಂಡ್ ಹಂಗೆ ಹೋಗ್ಬಿಡೋಣ ಅಂತ ತಲೆಯಲ್ಲಿ ಬಂತು. ಅದಕ್ಕೆ ಶಾಪಿಗೆ ಹೋಗ್ತಿದ್ದೀನಿ. ಅಲ್ಲೇ ಇದೆ ಅದು ಕಿರಾಣಿ ಶಾಪು. ನಾವು ಆಕ್ಚುಲಿ ಬ್ರೋಕನ್ ರೈಸ್ ತಿಂತೀವಿ. ಬ್ರೋಕನ್ ರೈಸ್ ಅಂದ್ರೆ ನುಚ್ಚಕ್ಕಿ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ಅದನ್ನೇ ಖರೀದಿ ಮಾಡೋದು. ಎಲ್ಲ ಸಾರಿಗೂ ಎಲ್ಲದಕ್ಕೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಂಗಂತೂ ತುಂಬಾ ಚಿಕ್ಕವಳಿದ್ದಾಗಿಂದ ನುಚ್ಚಕ್ಕಿನೇ ತುಂಬಾ ಇಷ್ಟಪಡ್ತೀನಿ ನಾನು. ಏನಕ್ಕಂದ್ರೆ ಚಿಕನ್ನಿಗಂದ್ರೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅದು. ನೀವು ಒಂದ್ಸರಿ ಟ್ರೈ ಮಾಡಿ. ಬಹುಶಃ ತಿಂತಾರೆ ತುಂಬಾ ಜನ ನಮ್ಮೂರ್ ಕಡೆ ಎಲ್ಲ, ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ತಿಂತಾರೆ. ಬಟ್ ನಂಗಂದ್ರೂ ತುಂಬಾನೇ ಇಷ್ಟ ಬಿಡಿ. ನುಚ್ಚಕ್ಕಿ ವೆರಿ ವೆರಿ ಟೇಸ್ಟಿ. ಇದೇ ಶಾಪಲ್ಲಿ ನಾನು ಯಾವಾಗಲೂ ಅಕ್ಕಿ ತಗೊಳ್ಳೋದು. ಒಳ್ಳೆ ಕ್ವಾಲಿಟಿ ಇರೋ ಅಕ್ಕಿ ಕೊಡ್ತಾರೆ. ನುಚ್ಚಕ್ಕಿ ತುಂಬಾ ಚೆನ್ನಾಗಿದೆ. ಇವತ್ತು ತಗೊಂಡೆ, ಮನೆಗೆ ಹೋಗ್ತಾ ಇದ್ದೀನಿ. ತುಂಬಾ ಹೊಟ್ಟೆ ಹಸಿವಾಗಿತ್ತು. ಆಕ್ಚುಲಿ ಬಿಸಿಲು ಇತ್ತು ಕೂಡ. ಚಳಿಲಿ ಕೂಡ ಬಿಸಿಲು ಇರುತ್ತೆ. ಬಿಸಿಲಲ್ಲಿ ಹೋಗಿ ಮಾರ್ಕೆಟ್ಗೆ ಹೋಗಿ ಬರೋದ್ರಲ್ಲೇ ತುಂಬಾನೇ ಟಯರ್ಡ್ ಆಗ್ಬಿಡುತ್ತಪ್ಪ. ಮನೆ ಯಾವಾಗ ಬರುತ್ತೋ ಅಂತ ಅನಿಸ್ತಿತ್ತು ನನಗಂತೂ. ಬೇಗ ಇವಾಗ ಮನೆಗೆ ಹೋಗಿ, ನನಗಂದ್ರೆ ತಲೆಯಲ್ಲಿ ಚಿಕನ್ನೇ ಓಡ್ತಿದೆ. ಬೇಗ ಬೇಗ ಫ್ರೈ ಮಾಡಿ, ಬೇಗ ಟೇಸ್ಟಿ ಆಗಿರೋ ಚಿಕನ್ ಸವಿದ್ ಬಿಡೋಣ ಅಂತ ತಲೆಯಲ್ಲಿ ವಿಚಾರ ಮಾಡ್ತಿದ್ದೆ. ಆಕ್ಚುಲಿ ಚಿಕನ್ ಅಲ್ಲಿ ಪ್ರೋಟೀನು ಇರುತ್ತೆ. ಚಿಕನ್ ತುಂಬಾ ಒಳ್ಳೇದು, ಮಕ್ಕಳಿಗೂ ಒಳ್ಳೇದು, ಬಾಡಿ ಬಿಲ್ಡರ್ಸ್ಗೂ ಒಳ್ಳೇದು. ಆಮೇಲೆ ನಮ್ಗೆ ಲೇಡೀಸ್ಗೂ ಕೂಡ ತುಂಬಾನೇ ಒಳ್ಳೇದು, ಗರ್ಲ್ಸ್ಗೆ ಎಲ್ರಿಗೂ. ಯಾಕಂದ್ರೆ ಚಿಕನ್ ಪ್ರೋಟೀನ್ ಅಗತ್ಯ ಇದೆ ಬಾಡಿಗೆ. ತಿನ್ಬೇಕು ಚಿಕನ್, ತುಂಬಾ ಟೇಸ್ಟಿ. ಮನೆಗೆ ಬಂದೆ ಫೈನಲಿ. ಬೇಗ ಫ್ರೈ ಮಾಡಿ ಬೇಗ ತಿನ್ಬಿಡೋಣ ಅಂತ ಬೇಗ 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 ಚಿಕನ್ ಕ್ಲೀನ್ ಮಾಡ್ಬೇಕು ಇವಾಗ. ನಿಲ್ಲಿ ಫಸ್ಟ್ ನೀರ್ ಕುಡಿಯೋಣ. ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು ಅದಕ್ಕೆ. ಫೈನಲಿ ಚಿಕನ್ ಕ್ಲೀನ್ ಮಾಡ್ತಿದ್ದೀನಿ. ಬೇಗ ಬೇಗ ಫ್ರೈ ಮಾಡಿ ಟೇಸ್ಟಿಯಾಗಿರೋ ಚಿಕನ್ನ ರುಚಿಯಾಗಿ ಸವಿಯೋಣ ಬನ್ನಿ.
ನಾನ್ ಫ್ರೈನ ಹಿಂಗೆ ಮಾಡೋದು. ಫಸ್ಟ್ ಎಲ್ಲ ಎಣ್ಣೆ ಬಿಸಿ ಮಾಡಿ ಸಖತ್ತಾಗಿ ಎಣ್ಣೆಲಿ ಅದನ್ನ ಮೊದ್ಲು ಫ್ರೈ ಮಾಡ್ತೀನಿ ಚೆನ್ನಾಗಿ. ಆಮೇಲೆ ಎಲ್ಲ ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ, ಚಿಕನ್ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ತೀನಿ ಅದನ್ನ. ನನಗೆ ಆಕ್ಚುಲಿ ಚಿಕನ್ ನಲ್ಲಿ ಒಂದ್ ಪಾರ್ಟ್ ತುಂಬಾ ಇಷ್ಟ. ಅದನ್ನೇ ಫಸ್ಟ್ ನಾನು ತಿನ್ನೋದು ಯಾವಾಗ್ಲೂ. ಕಲೀಜಾ ಅಂತೀವಿ ಅದಕ್ಕೆ, ಈರಿನೂ ಅಂತಾರೆ. ನಮ್ ಕಡೆ ಈರಿನೇ ಜಾಸ್ತಿ ಅನ್ನೋದು. ನಾನ್ ಕಲೀಜಾ, ಈರಿ ಅಂತೀನಿ. ತೋರಿಸ್ತೀನಿ ನಿಮಗೆ, ಸಾಕಾತ ನಿಮ್ಗೂ ಇಷ್ಟ ಇರ್ಬೋದು ಬಹುಶಃ. ಅದು ಫ್ರೈ ಮಾಡಿದ್ರೆ ಮಾತ್ರ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬಿಡಿ. ಹಾ, ಇದೆ ನೋಡಿ ಈರಿ. ಬಹುಶಃ ಇದು ಕಲಿಜಾ, ಈರಿ ಏನೋ ಅಂತಾರೆ. ನಂಗೆ ತುಂಬಾ ಇಷ್ಟ ಇದು. ಆಕ್ಚುಲಿ ನಾನು ಫ್ರೈ ಮಾಡಿದಾಗೆಲ್ಲ ಇದನ್ನ ಮಾತ್ರ ಫ್ರೈ ಮಾಡ್ಕೊಂಡೆ ತಿನ್ನೋದು. ಫ್ರೈ ಮಾಡ್ಕೊಂಡು ತಿಂದ್ರೇನೆ ಟೇಸ್ಟಿ ಇದು. ನೀವು ಕೂಡ ಇದನ್ನ ತಿಂತೀರಾ? ನಿಮ್ಗೆ ಇಷ್ಟ ಆಯ್ತಾ ನನ್ನ ಬ್ಲಾಗು? ಹಾಗಾದ್ರೆ ಕಮೆಂಟ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗಾದ್ರೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ನಾನ್ ನಿಮ್ಮ ರಮ್ಯಾ. ಥ್ಯಾಂಕ್ ಯು.